ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್ ಸಿಂಪಲ್ ಆಗಿ ಒಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ಯಾರೆಲ್ಲ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೂ ಶೇರ್ ಮಾಡಿ, ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಈ ವಿಡಿಯೋದಲ್ಲಿ ನಾನು ಶ್ರೀ ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನೆ ಮಹೋತ್ಸವದ ಪ್ರಯುಕ್ತವಾಗಿ ರಾಯರ ಬೃಂದಾವನ ರಂಗೋಲಿಯನ್ನು ಬರೆಯುವ ಪ್ರಯತ್ನ ಮಾಡುತ್ತಿದ್ದೇನೆ. ನೆನಪಿರಲಿ, ಈ ವಿಡಿಯೋವನ್ನು ಲ್ಯಾಂಡ್ಸ್ಕೇಪ್ ಆ್ಯಂಗಲ್ನಲ್ಲಿ ನೋಡದೆ ಪೋರ್ಟ್ರೈಟ್ ಪೊಸಿಷನ್ಗೆ ಮೊಬೈಲ್ ತಿರುಗಿಸಿ ನೋಡಿ ಎಂದು ಈ ಮೂಲಕ ತಿಳಿಸುತ್ತಿದ್ದೇನೆ. ಮೊದಲಿಗೆ ಈ ರಂಗೋಲಿಯನ್ನು ಬರೆಯಲು 12 ಚುಕ್ಕಿಗಳನ್ನು 21 ಸಾಲಾಗಿ ಇಟ್ಟುಕೊಳ್ಳಬೇಕು. ಅಂದರೆ ಅಡ್ಡಲಾಗಿ 12 ಚುಕ್ಕಿಗಳನ್ನು ನೇರವಾಗಿ 21 ಸಾಲುಗಳಲ್ಲಿ ಪ್ರತಿ ಸಾಲಿನಲ್ಲೂ 12 ಚುಕ್ಕಿಗಳು ಬರುವಂತೆ ಇಟ್ಟುಕೊಳ್ಳಬೇಕು. ನಂತರ ಮೊದಲೆರಡು ಸಾಲುಗಳಲ್ಲಿನ ಎರಡೆರಡು ಚುಕ್ಕಿಗಳನ್ನು ಸೇರಿಸಿ 12 ನೇರವಾದ ಗೆರೆಗಳನ್ನು ಎಳೆಯಬೇಕು. ಬಳಿಕ ಎರಡನೇ ಸಾಲಿನಲ್ಲಿ ಗೆರೆಗೆ ಹೊಂದಿಕೊಳ್ಳುವಂತೆ ಒಂದು ಅಡ್ಡಲಾದ ಗೆರೆಯನ್ನು ಎಡ ಮತ್ತು ಬಲಭಾಗ ಸ್ವಲ್ಪ ಉದ್ದವಾಗಿ ಬರುವಂತೆ ಎಳೆದು ಮೂರನೇ ಸಾಲನ್ನು ಸೇರಿಸಿಕೊಂಡು ಮತ್ತೊಂದು ಅಡ್ಡಲಾದ ಗೆರೆಯನ್ನು ಎಳೆಯಬೇಕು. ನಂತರ 12 ನೇರವಾದ ಗೆರೆಗಳನ್ನು ಪರಸ್ಪರ ಎರಡೆರಡು ಗೆರೆಗಳನ್ನು ಸೇರಿಸಬೇಕು. ಅಂದರೆ ಎಡ ಮತ್ತು ಬಲ ತುದಿಯಲ್ಲಿ ಸ್ವಲ್ಪ ಕ್ರಾಸ್ ಆಗಿ ಸೇರಿಸಿ ಮಧ್ಯದ ಗೆರೆಗಳನ್ನು ಉಲ್ಟಾ ವಿ ನಂತೆ ಸೇರಿಸಬೇಕು. ಬಳಿಕ 4ನೇ ಸಾಲಿನಲ್ಲಿ ಅಡ್ಡಲಾದ ಗೆರೆಯನ್ನು ಎಳೆದು ಮೇಲಿನ ಸಾಲಿನ ಗೆರೆಗೆ ಈ ರೀತಿಯಾಗಿ ಸೇರಿಸಬೇಕು. 5ನೇ ಸಾಲಿನಲ್ಲಿ ಅಡ್ಡಲಾದ ಗೆರೆಯನ್ನು ಎಡ ಮತ್ತು ಬಲ ತುದಿಯಲ್ಲಿ ಉದ್ದವಾಗಿ ಬರೆದು 4ನೇ ಸಾಲಿಗೆ ಈ ರೀತಿಯಾಗಿ ಸೇರಿಸಬೇಕು. ಬಳಿಕ ಕೆಳಗಿನ 4 ಚುಕ್ಕಿಗಳನ್ನು ಸೇರಿಸಿಕೊಂಡು ಎಡ ತುದಿಯಲ್ಲಿ 3 ನೇರಗೆರೆ ಮತ್ತು ಬಲ ತುದಿಯಲ್ಲಿ 3 ನೇರಗೆರೆಗಳನ್ನು ಎಳೆಯಬೇಕು. ನಂತರ ನೇರಗೆರೆಗಳನ್ನು ಸೇರಿಸಿಕೊಂಡು 2 ಅಡ್ಡಗೆರೆಗಳನ್ನು ಎಡ ಮತ್ತು ಬಲ ತುದಿಯಲ್ಲಿ ಉದ್ದವಾಗಿ ಎಳೆದು ಕೂಡಿಸಬೇಕು. ಮತ್ತೊಮ್ಮೆ 4 ಚುಕ್ಕಿಗಳನ್ನು ಸೇರಿಸಿ 6 ನೇರವಾದ ಗೆರೆಗಳನ್ನು ಎಳೆಯಬೇಕು. ಬಳಿಕ ಸ್ವಲ್ಪ ಉದ್ದವಾಗಿ ಅಡ್ಡಗೆರೆಯನ್ನು ಎಳೆದು 21ನೇ ಸಾಲಿನಲ್ಲೂ ಅಡ್ಡಗೆರೆಯನ್ನು ಎಳೆದು ಇವೆರಡನ್ನು ಚುಕ್ಕಿಗಳ ಪಕ್ಕದಲ್ಲಿ ಬರುವಂತೆ ಕೂಡಿಸಬೇಕು. ನಂತರ ಅದರ ಒಳಗಿನ 5ನೇ, 6ನೇ, 7ನೇ ಚುಕ್ಕಿಗಳನ್ನು ಸೇರಿಸಿ ನೇರವಾದ 3 ಗೆರೆಗಳನ್ನು ಎಳೆಯಬೇಕು. ಮತ್ತೊಮ್ಮೆ ಅದರ ಒಳಗಿನ ಎಡಭಾಗದಲ್ಲಿನ 4 ಚುಕ್ಕಿಗಳನ್ನು ಬಲಭಾಗದಲ್ಲಿನ 4 ಚುಕ್ಕಿಗಳನ್ನು ಸೇರಿಸಿ ಅಡ್ಡಲಾದ ಗೆರೆಗಳನ್ನು ಎಳೆಯಬೇಕು. ಮತ್ತೊಮ್ಮೆ ಅದರ ಕೆಳಗೆ 3 ಅಡ್ಡಗೆರೆಗಳನ್ನು ಚುಕ್ಕಿಗಳನ್ನು ಮಾತ್ರ ಸೇರಿಸಿ ಎಳೆದು 1 ಮತ್ತು 3ನೇ ಗೆರೆಗಳ ತುದಿಯನ್ನು ಕ್ರಾಸ್ ಆಗಿ ಈ ರೀತಿ ಸೇರಿಸಬೇಕು. ಬಳಿಕ ಇದರ ಕೆಳಗೆ ಅಡ್ಡಗೆರೆಯನ್ನು ಎಳೆದು ಮೇಲಿನ ಸಾಲಿಗೆ ಕೂಡಿಸಬೇಕು. ಕೆಳಗಿರುವ ಚುಕ್ಕಿಗಳನ್ನು ಸೇರಿಸಿಕೊಂಡು ಕರ್ವ್ ಲೈನ್ ರೀತಿ ಎರಡೂ ಕಡೆ ವೈಸ್ ವರ್ಸಾ ಡೈರೆಕ್ಷನ್ನಲ್ಲಿ ಬರೆಯಬೇಕು. ನಂತರ ಕೆಳ ಸಾಲಿನಲ್ಲಿ ಮೆಟ್ಟಲಿನ ರೀತಿ ಎರಡೂ ಕಡೆಗಳಲ್ಲೂ ಬರೆಯಬೇಕು. ಮೇಲಿನ ಸಾಲಿನಲ್ಲಿರುವ ಎಡ ಮತ್ತು ಬಲಭಾಗದ 5 ಚುಕ್ಕಿಗಳನ್ನು ಸೇರಿಸಿ ಎದುರಾಗಿ ಶಂಕುವಿನ ರೀತಿ ಬರೆದು ಅದರ ಮುಂದೆಯೂ ಸಹ ಇದೇ ರೀತಿಯಾಗಿ 3 ಚುಕ್ಕಿಗಳನ್ನು ಸೇರಿಸಿ ಶಂಕುವಿನ ರೀತಿ ಚಿಕ್ಕದಾಗಿ ಬರೆಯಬೇಕು. ಬಳಿಕ ಅದರ ಕೆಳಗಿನ ಒಂದು ಚುಕ್ಕಿಗೆ ಉಲ್ಟಾ ವಿ ರೀತಿ ಬರೆದು ಫಿಲ್ ಮಾಡಿ ಮೇಲಿನ ಮಧ್ಯದ ಚುಕ್ಕಿಯ ಮೇಲೆ ನಾಮವನ್ನು ಬರೆದು ಅಕ್ಕಪಕ್ಕದಲ್ಲಿರುವ 2 ಚುಕ್ಕಿಗಳಿಗೆ ಕಣ್ಣನ್ನು ಬರೆದು ಕೆಳಗಿನ ಒಂದು ಚುಕ್ಕಿಯನ್ನು ಮೂಗಿನ ರೀತಿ ಬರೆಯಬೇಕು. ಕೆಳಗಿನ ಸಾಲಿನಲ್ಲಿರುವ ಚುಕ್ಕಿಗಳಲ್ಲಿ 2 ಚುಕ್ಕಿಗಳನ್ನು ಸೇರಿಸಿ 6 ನೇರವಾದ ಗೆರೆಗಳನ್ನು ಬರೆದು ಉಳಿದ 2 ಚುಕ್ಕಿಗಳನ್ನು ಇದಕ್ಕೆ ಸೇರಿಸಿ ಎಲೆಯಂತೆ ಬರೆಯಬೇಕು. ನಂತರ ನಾನಿಲ್ಲಿ ಉಳಿದಿರುವ ಭಾಗಗಳನ್ನು ಹೈಲೈಟ್ ಮಾಡುವ ದೃಷ್ಟಿಯಿಂದ ಮೊದಲಿಗೆ ಬಣ್ಣವನ್ನು ಫಿಲ್ ಮಾಡಿ ನಂತರ ಅದರ ಮೇಲೆ ಬಿಳಿ ರಂಗೋಲಿಯಿಂದ ಹೈಲೈಟ್ ಮಾಡುತ್ತಿದ್ದೇನೆ. ಮೊದಲಿಗೆ ನಾನಿಲ್ಲಿ ಕ್ರಮವಾಗಿ ಹಳದಿ, ಕೆಂಪು, ಹಸಿರು, ನೀಲಿ ಮತ್ತು ಗುಲಾಬಿ ಬಣ್ಣಗಳನ್ನು ಬಳಸಿ ಎಲ್ಲ ಭಾಗಗಳನ್ನು ಫಿಲ್ ಮಾಡುತ್ತಿದ್ದೇನೆ. ನೀವು ನಿಮಗೆ ಬೇಕಾದ ಯಾವುದೇ ಬಣ್ಣವನ್ನಾದರೂ ಬಳಸಿಕೊಂಡು ಬರೆಯಬಹುದು. ಇಲ್ಲವಾದಲ್ಲಿ ಕೇವಲ ಬಿಳಿ ರಂಗೋಲಿಯನ್ನು ಬಳಸಿಕೊಂಡು ಈ ರಂಗೋಲಿಯನ್ನು ಬರೆಯಬಹುದಾಗಿದೆ. ನಾನಿಲ್ಲಿ ಕೆಲವೆಡೆ 2 ಬಣ್ಣಗಳನ್ನು ಆಲ್ಟರ್ನೇಟಿವ್ ಆಗಿ ಬಳಸಿ ಫಿಲ್ ಮಾಡುತ್ತಿದ್ದೇನೆ. ನಂತರ ಮೇಲಿನ ಭಾಗದಲ್ಲಿರುವ ಶಂಕು ಮತ್ತು ನಾಮಗಳ ಭಾಗಗಳಿಗೂ ಹಳದಿ ಬಣ್ಣದಿಂದ ಫಿಲ್ ಮಾಡಿ ನಂತರ ಬೃಂದಾವನದ ಮೇಲೆ ಅಡ್ಡಗೆರೆಯ ನೀಲಿ ಬಣ್ಣದ ಭಾಗದಲ್ಲಿ ಬಾಕ್ಸ್ ರೀತಿ ಬರೆದು ಅದರೊಳಗೆ ಎಕ್ಸ್ ರೀತಿ ಬರೆಯಬೇಕು. ಇದೇ ರೀತಿಯಾಗಿ ಅದರ ಕೆಳಗಿರುವ ಗುಲಾಬಿ ಮತ್ತು ನೀಲಿ ಕಮಾನಿನ ನೇರ ಗೆರೆಗಳಿಗೂ ಸಹ ಬರೆದು ಪುನಃ ಅದರ ಕೆಳಗಿನ 2ನೇ ಭಾಗದಲ್ಲಿರುವ ಕಮಾನುಗಳಿಗೂ ಸಹ ಇದೇ ರೀತಿ ಬರೆಯಬೇಕು. ಬೃಂದಾವನದ ಕೆಳಭಾಗ ಮಧ್ಯದಲ್ಲಿರುವ ನೀಲಿ ಕಮಾನುಗಳಿಗೂ ಇದೇ ರೀತಿ ಬರೆದು ಅದೇ ಭಾಗದಲ್ಲಿರುವ ಯೆಲ್ಲೋ ಕಲರ್ ಅಡ್ಡಗೆರೆಯ ಭಾಗದ ಮೇಲೆ ಸ್ಲ್ಯಾಂಟಿಂಗ್ ಲೈನನ್ನು ಬರೆಯಬೇಕು. ಅದರ ಕೆಳಗಿರುವ ಪಿಂಕ್ ಕಲರ್ ಮೇಲೆ ಕೂಡ ಬಾಕ್ಸ್ ರೀತಿ ಬರೆದು ಅದರೊಳಗೆ ಚುಕ್ಕಿಯನ್ನಿಟ್ಟು ಇದೇ ರೀತಿ ಬೃಂದಾವನದ ಮೇಲೆ ಪಿಂಕ್ ಕಲರ್ ಮೇಲೂ ಸಹ ಬಾಕ್ಸ್ ರೀತಿ ಬರೆದು ಚುಕ್ಕಿಯನ್ನಿಡಬೇಕು. ಕೊನೆಯದಾಗಿ ನಾನಿಲ್ಲಿ ಬೃಂದಾವನಕ್ಕೆ ಶಲ್ಯವನ್ನು ಹಾಕಿರುವ ರೀತಿ ಕೇಸರಿ ಬಣ್ಣದಿಂದ ಬರೆದು ಫಿಲ್ ಮಾಡಿ ಅದಕ್ಕೆ ಬಾರ್ಡರ್ ರೀತಿ ಮೆಟ್ಟಿಲುಗಳನ್ನು ಬರೆದು ಹಸಿರು ಮತ್ತು ಗುಲಾಬಿ ಬಣ್ಣವನ್ನು ತುಂಬಿದ್ದೇನೆ.
ಈ ರಂಗೋಲಿಯನ್ನು ನನ್ನ ಅಭಿಲಾಷೆಗೆ ತಕ್ಕಂತೆ ಬರೆಯುವ ಪ್ರಯತ್ನ ಮಾಡಿದ್ದೇನೆ. ಏನಾದರೂ ತಪ್ಪಿದ್ದಲ್ಲಿ ಕ್ಷಮೆ ಇರಲಿ. ಎಲ್ಲವನ್ನೂ ಬರೆದ ಬಳಿಕ ಬೃಂದಾವನ ರಂಗೋಲಿಯು ಈ ರೀತಿಯಾಗಿ ಕಾಣುತ್ತದೆ. ಕಲಿಯುಗ ಕಲ್ಪತರು ಅಗಮ್ಯ ಮಹಿಮರಾದ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರು ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು, ಕೀರ್ತಿ ಕೊಟ್ಟು ಆಶೀರ್ವದಿಸಲಿ. ಈ ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.